ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಕನ್ನಡಿಗ ಅಂತಾರಲೇ. ಡೇಟ್ ಬಂದುಬಿಟ್ಟು 13 ಮಾರ್ಚು ಬೆಳಗ್ಗೆ ಇವಾಗ 6:41 ಗಂಟೆಗಿರೋದು. ಅಪ್ಪ ಇವತ್ತಿಂದ 4 ದಿವಸವರೆಗೂ ಆಫರ್ ಕೊಟ್ಟಿರೋದು. ಇದು ವೀಕ್ಲಿ ಆಫರ್ ಅಂತ ಏನಂತ ತೋರಿಸ್ತೀನಿ ನಿಮಗೆ. ಇಲ್ಲೈತಪ್ಪ, ಅದು ವೀಕ್ಲಿ ಮೇಗಾ ಗ್ಯಾರಂಟಿ ಅಂತೆ. 13ರಿಂದ 16 ಮಾರ್ಚ್ ಅಂದರೆ ಸಂಡೇವರೆಗೆ ಬರುತ್ತೆ. 150 ಆರ್ಡ್ರ್ ಹೊಡೆದ್ರೆ 10,400, 5,900ಕ್ಕೆ 110 ಆರ್ಡ್ರು, 2,700ಕ್ಕೆ 50 ಆರ್ಡ್ರು. ಅದು 4 ದಿವಸ, 13ನೇ ತಾರೀಕಿಂದ 16ನೇ ತಾರೀಕು 4 ದಿವಸ ಆಗುತ್ತೆ. ಮತ್ತು ಬರೀ ಒಂದು ಪರ್ ಡೇಗೆ ಒಂದು ಆರ್ಡ್ರು ರಿಜೆಕ್ಟ್ ಮಾಡ್ಬೋದಂತೆ. ಲಂಚ್ ಪೀಕು 1.5 ಗಂಟೆಯಿಂದ 1 ಅವರ್ 50 ನಿಮಿಷ ಮ್ಯಾಂಡೇಟರಿ ಬಿಟ್ವೀನ್ 3 PM ವರೆಗೂ. ಅಂದರೆ 1 ಅವರ್ ಹತ್ತಿರ 2 ಅವರ್ ನಾರ್ಮಲಾಗಿ ನಾವು ಲಾಗಿನ್ ಆಗಿರೋಣ ಅಷ್ಟೇ. ಫ್ರೈಡೇ ಡಿನ್ನರ್ ಪೀಕ್ ಮ್ಯಾಂಡೇಟ್ರಿ ಲಾಗಿನ್ ಆಗಿರಬೇಕು. ಲಂಚ್ ಪೀಕ್ ಮ್ಯಾಂಡೇಟ್ರಿ ಅದು ಶನಿವಾರ. ಸಂಡೇ ಲಂಚ್ ಆ್ಯಂಡ್ ಡಿನ್ನರ್ ಪೀಕ್ ಮ್ಯಾಂಡೇಟ್ರಿ ಅಂದರೆ ಲಾಗಿನ್ ಆಗಿರ್ಬೇಕಂತೆ. ಟೋಟಲ್ ಇಷ್ಟು ಕೊಟ್ಟ ನೋಡ್ರಿ. ನೋಡೋಣ ಬರ್ರಿ. ಇನ್ನು ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟಪ್ಪ. ಎಷ್ಟಪ್ಪ ಆಗಿದೆ ಅಂದರೆ ಇವತ್ತಿದ್ದು 12,807 ಕಿಲೋಮೀಟ್ರ್ ಆಗಿದೆ. ಬರೀ ಇವಾಗ ಸದ್ಯಕ್ಕೆ 75% ಐತೆ. 7-15 ಗಂಟೆಯಿಂದ ಎಷ್ಟಿದೆ ಗೊತ್ತಿಲ್ಲ, ನೋಡಬೇಕು. ಅದು ಮೆಸೇಜ್ ಸೆಂಟ್ರ್, ಅದು ಆರ್ಡ್ರ್ ಬಿದ್ದ ನೋಡ್ತೀನಿ. ಮತ್ತೆ ನಂಬರ್ ಪ್ಲೇಟ್ ಮುರಿದೋಗೈತೆ. ನೋಡಿ ಎಲ್ಲಿ ಮುರಿದೋಗೈತೆ ಗೊತ್ತಿಲ್ಲ. ಇರೇನು ನೋಡೋಣ ಎಲ್ಲಿ ಬಿದ್ದೋಗೈತೆ ಅಂತ ಚೆಕ್ ಮಾಡ್ತೀನಿ. ಎಲ್ಲಾದ್ರೂ ಪಾರ್ಕಿಂಗಲ್ಲಿ ಐತೆ. ಫಸ್ಟ್ ಆರ್ಡರ್ ಡ್ರಾಪ್ ಮಾಡಿದ್ದೀನಿ IDCಯಿಂದ. ಪಿಕಪ್ ಮಾಡಿ 7:24 ಗಂಟೆ ಆಗಿದೆ. ಔಟ್ ಆಫ್ ಝೋನಲ್ಲಿದ್ದೀನಿ, ಯಶವಂತಪುರ ಮತ್ತಿಕೆರೆಯಲ್ಲಿ. ನೋಡೋಣ ಇವಾಗ ಮತ್ತೆ ಎಲ್ಲಿ ಆರ್ಡ್ರ್ ಕೊಡ್ತಾನೆ, ಇಲ್ಲಿ ರಾಮೇಶ್ವರ ಇರ್ತಾನೋ, ಮತ್ತೆ ಎಲ್ಲರೂ IDC ಹತ್ರ ಹೋಗ್ಬೇಕು. ನೋಡೋಣ, ಆರ್ಡ್ರ್ ಬಿದ್ಮೇಲೆ ಸಿಗ್ತೀನಿ. ಆಲ್ಮೋಸ್ಟು 8:15 ಆಗಕ್ಕೆ ಬಂತು ಟೈಮಿಂಗ್ಸು. ಒಂದೇ ಆರ್ಡ್ರ್ ಹೊಡೆದಿದ್ದೀನಿ. ಎಷ್ಟು 7:16 ಗಂಟೆ ಕೊಟ್ಟಿರೋ ಒಂದು ಆರ್ಡ್ರು. ಇನ್ನೂ ಒಂದು ಆರ್ಡ್ರು ಕೊಟ್ಟಿಲ್ಲ. 50% ಸರ್ಜ್ ಇದೆ. IDC ಕಿಚನ್ಸ್ ಹತ್ರನೇ ಕುತ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಅರ್ಧ ಗಂಟೆ ಮೇಲೆ ಆಯಿತು, ಒಂದು ಆರ್ಡ್ರ್ ಕೊಡ್ತಾಯಿಲ್ಲ. ನಿದ್ದೆ ಬರ್ತೈತೆ ಕುತ್ಕೊಂಡು ರೀಲ್ಸ್ ನೋಡಿ. ಮೊಬೈಲಲ್ಲಿ ಚಾರ್ಜಿಂಗೆ 80% ಬಂತು. ಮನೆಯಿಂದ ಬಂದ 100% ಇದೆ. ಇವಾಗ 20% ಹೋಗ್ಬಿಟ್ಟೈತೆ. ಏನು ಸೆಷನ್ ಹಿಂಗಾದರೆ? ಆರ್ಡ್ರಸ್ ಇಲ್ಲ, ಏನಿಲ್ಲ. ಸೆಷನ್ ಒಂದು ಆರ್ಡ್ರ್ ಹೊಡೆದವ್ರೆ. ನಾನು ಒಬ್ಬೊಬ್ರು ಒಂದೊಂದು 2 ಹೊಡೆದ್ಬಿಟ್ಟು ಕುತ್ಕೊಂಡು ಅಲ್ಲಲ್ಲೇ ಕುತ್ಕೊಂಡ್ಬಿಟ್ಟವ್ರು. ಹಾಗೆ ಏನು ಮಾಡೋಣ, ನಾವು ಕುತ್ಕೊಂಡಿದ್ವಿ. ನೋಡೋಣ, ಆರ್ಡ್ರ್ ಬಿದ್ದರೆ ಮಾಡ್ತೀನಿ, ಇಲ್ಲ ಮನೆಗೆ ಹೋಗ್ತೀನಿ ಅಷ್ಟೇ. ಇವಾಗೊಂದು ಆರ್ಡ್ರ್ ಕೊಟ್ಟಿರೋದು 8:22ಗೆ 1 ಅವರ್ ಆದಮೇಲೆ. ಇವಾಗ ಸೆಕೆಂಡ್ ಆರ್ಡ್ರ್ ಹೊಡಿತಾ ಇದ್ದೀನಿ 1 ಅವರ್ ಆದಮೇಲೆ. ಏನು ಮಾಡೋದು? ಸೆಷನ್ ಇನ್ನೂ ಬಿದ್ದಿಲ್ಲ ನಿನಗೆ. ಏನಾಗಿದ್ದು ಈ ಪಟ್ಟಣಕ್ಕೆ? ಡೆಲಿವರಿ ಆರ್ಡರ್ಸ್ಗೆ ಜನ ಆರ್ಡ್ರ್ ಮಾಡ್ತಾ ಇಲ್ಲೋ, ನಮಗೆ ಆರ್ಡ್ರ್ ಕೊಡ್ತಾ ಇಲ್ಲೋ, ಯಾರಿಗೆ ಗೊತ್ತು. ನೋಡೋಣ, ಈಗ ಸದಾಶಿವ ನಗರಕ್ಕೆ ಡ್ರಾಪ್ ಇರೋದು. ಇದು ಡ್ರಾಪ್ ಆದಮೇಲೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 9:37 ಆಗಿರೋದು. ಆರ್ಡ್ರ್ ಹೊಡಿದವ್ರು ಬರೀ 5 ಅರ್ಧ ಕೌಂಟ್ರ್ ಒಂದು ತೊಗೊಂಡಿದ್ದು. ಒಂದಾಗಿರೋದು ಟೋಟಲ್ 6 ಆರ್ಡ್ರ್ ಹೊಡೆದಿದ್ದೀನಿ. 294 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇವಾಗ ನೋಡೋಣ, ಇವಾಗ ಬ್ರಿಗೇಡ್ ಇದರಲ್ಲಿ ಇದ್ದೀನಿ. ನೋಡೋಣ ಬರ್ರಿ. ಇನ್ನು ಇಲ್ಲಿಂದ ಒಂದು ಸಹಕಾರ ನಗರಕ್ಕೆ AB ಕಾಫಿಯಿಂದ ಆರ್ಡ್ರ್ ಕೊಟ್ಟಿರೋದು. ಆರ್ಡ್ರ್ ಪಿಕಪ್. ಇದಕ್ಕೆ ಅಮೌಂಟ್ ಎಷ್ಟು ಕೊಟ್ಟನೋ ಗೊತ್ತಿಲ್ಲ. ನೆಟ್ವರ್ಕ್ ಇಶ್ಯೂಯಿಂದ ಡೈರೆಕ್ಟ್ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟೆ, ಬೇಗ ಇದನ್ನಾಗ್ತಾರೆ ಅಂತ. ಇವಾಗ ಇದು ಪಿಕಪ್ ಮಾಡಿ ಡ್ರಾಪ್ ಆದಮೇಲೆ ಸಿಗ್ತೀನಿ ಮತ್ತೆ. ಈ ಥರ ಪ್ಯಾಕ್ ಮಾಡಿದರೆ ಡ್ಯಾಮೇಜ್ ಇದ್ರೆ ನನಗೆ ಗೊತ್ತಿಲ್ಲ. ಓಕೆ ಪರವಾಗಿಲ್ಲ. ಹಾಕಿ ಪ್ಯಾಕ್ ಮಾಡಿ. ನೋಡೋಣ ಇರಿ. ಇದ್ರ AB ಕಾಫಿಯಿಂದ ಆರ್ಡ್ರ್ ಬಿದ್ದೈತೆ. ಫುಡ್ಡು ರೆಡಿ ಐತೆ. ಇವಾಗ ಪಿಕಪ್ ಮಾಡಿ ಸಹಕಾರ ನಗರಕ್ಕೆ ಡ್ರಾಪ್ ಇರೋದು. ಈ ಡ್ರಾಪ್ ಆದಮೇಲೆ ಸಿಗ್ತೀನಿ. ಡ್ಯಾಮೇಜ್ ಆಗುತ್ತಲ್ಲ ಗೊತ್ತಿಲ್ಲ. ಕಾಫಿ ಮೇಲ್ಗಡೆಯಿಂದ ನಾರ್ಮಲ್ ಪ್ಯಾಕಿಂಗ್ ಇರೋದು. ಕ್ಯಾಪಿಂಗ್ ಏನಿಲ್ಲ. ಸಿಗ್ತೀನಿ ಮತ್ತೆ. ಡ್ಯಾಮೇಜ್ ಆದರೆ ನನ್ನ ರಜಾ. ಡ್ಯಾಮೇಜ್ ಆಗಿಲ್ಲ ಅಂದರೆ ಆರ್ಡ್ರ್ ಮಾಡಿಬಿಟ್ಟು ಕೆಲಸ ಮಾಡ್ತೀನಿ ಅಷ್ಟೇ. ಮೊನ್ನೆ ಹಿಂಗೆ ಡ್ಯಾಮೇಜ್ ಆಯ್ತು ಮೇಡಮ್. ಯೂಟ್ಯೂಬ್ ನೋಡ್ತೀರಾ ನೋಡಿ. SRJ ಕನ್ನಡಿಗ ಅಂತ ಇದೆ. ಈ ಕೆಲಸದಲ್ಲಿ ಏನು ನೋಡ್ತೀರ ಅಂತೀರಿ? ಹಾಂ ಇರಿ, ಆಮೇಲೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 11:30 ಗಂಟೆ ಆಗಿರೋದು. 5 ರೂಪಾಯಿ ರಿಟರ್ನ್ ಅಮೌಂಟ್ ಇದ್ದರೆ ಟಾಟಾ ಕೋಲದಲ್ಲಿದ್ದೀನಿ. 10 ಆರ್ಡ್ರ್ ಹೊಡೆದಿದ್ದೀನಿ. ಬರೀ 10 ಆರ್ಡ್ರ್ ಹೊಡೆದ್ರು. ಇನ್ನೂ ಬೇಕಾದ್ರೆ 13 ಆರ್ಡ್ರು 447 ರೂಪಾಯಿ ಆಗಿದೆ. ನೋಡೋಣ ಬರ್ರಿ. ಇನ್ನು ಮತ್ತೆ ಆರ್ಡ್ರ್ ಬಿದ್ದಾಗ ಸಿಗ್ತೀನಿ ನಿಮಗೆ. ಝೋನ್ಗೆ ಹೋಗ್ಬೇಕು. ಔಟ್ ಆಫ್ ಝೋನ್ನಾಗಿದ್ದೀನಿ. ಇವಾಗ ಟೈಮು 12:17 ಆಗಿದೆ. 78 ರೂಪಾಯಿ ಕೊಟ್ಟಿದ್ದ ITCಯಿಂದ. ಇವಾಗ ಸರ್ಜ್ ಬಂದುಬಿಟ್ಟು ಎಷ್ಟು 30-50% ತೋರಿಸ್ತಾ ಇದ್ದ. ಇವಾಗ ಟಾರ್ಗೆಟ್ 12 ಆಗಿದೆ. 11 ಆರ್ಡ್ರ್ ಹೊಡಿಬೇಕು. 525 ರೂಪಾಯಿ ಅರ್ನಿಂಗ್ ಸಿಗುತ್ತೆ. ಬರ್ರಿ ಇನ್ನು ಮತ್ತೆ ಆಮೇಲೆ ಆರ್ಡ್ರ್ ಬಿದ್ಮೇಲೆ ಸಿಗ್ತೀನಿ. ಆನ್ ಮಾಡಿದ್ದಾನೆ. ಇದು ತೋರಿಸ್ತೀನಿ. ಬೂಸ್ಟು ಅಂದರೆ ಸಂಜಯನಗರ ನ್ಯೂ ಬೇಲ್ ರೋಡಲ್ಲಿ ರಿಫ್ರೆಶ್ ಮಾಡಿ ನೋಡಿ. ಬೂಸ್ಟ್ ಆನ್ ಆಗಿರೋದು. ಬೂಸ್ಟ್ ಆ್ಯಕ್ಟಿವೇಟ್ ಅಂದರೆ 3 ಗಂಟೆವರೆಗೂ. ಟಾರ್ಗೆಟ್ ಬಂದುಬಿಟ್ಟು ಇನ್ನೂ 7 ಆರ್ಡ್ರ್ ಹೊಡಿಬೇಕು. 659 ಅರ್ನಿಂಗ್ಸ್ ಆಗಿದೆ. ಬೇಕಾದ್ರೆ ಝೋನ್ ತೋರಿಸ್ತೀನಿ ರೀ, 1 ಸೆಕೆಂಡು. ಇವಾಗ ಕೊಟ್ಟರೆ ಪರವಾಗಿಲ್ಲ. ಬ್ಯಾಕ್ ಟು ಬ್ಯಾಕ್ಸು ನಮ್ಮ ಝೋನಲ್ಲಿ ಎಷ್ಟು ನೋಡಿ. ನ್ಯೂ ಬೇಲ್ ರೋಡ್, RT ನಗರ್, ಸಂಜಯನಗರ. ಬೂಸ್ಟ್ ಆ್ಯಕ್ಟಿವೇಟ್ ಎಲ್ಲರೂ ಕೊಡ್ಬೋದು, ಹೇಳೋಕ್ಕಾಗಲ್ಲ. ಅರ್ನಿಂಗ್ಸ್ ಮಾತ್ರ ಇಷ್ಟ ಆಗಿದೆ. ನೋಡೋಣ ಇರಿ. ಮತ್ತು ಇವಾಗ ಎಲ್ಲಿ ಆರ್ಡ್ರ್ ಕೊಡ್ತಾನೋ ಗೊತ್ತಿಲ್ಲ. ಕೊಟ್ಟರು ಮೊನ್ನೆ ಈ ಥರ 2 ಸಲ ಬೂಸ್ಟ್ ಆ್ಯಕ್ಟಿವ್ ಮಾಡಿದಾಗಲೂ ಔಟ್ ಆಫ್ ಝೋನ್ ಕೊಟ್ಟಿದ್ದ. ಸಹಕಾರ ನಗರ ಇದ್ರ ಥರ ನೋಡೋಣ.
ಇವತ್ತು ಕೊಟ್ಟಾನೆ 1.5 ಕಿಲೋಮೀಟರ್ಸ್ ಇಂಟು ಮೇಲೆ ಅಂತ ಆರ್ಡ್ರ್ ಬಿದ್ಮೇಲೆ ಸಿಗ್ತೀನಿ. ಲೊಕೇಶನ್ ಹತ್ರ ಬಂದಿದೆ, ಕ್ಯಾಶ್ ಆನ್ ಡೆಲಿವರಿ ಇತ್ತು. ಕಸ್ಟಮರ್ ರಾಂಗ್ ಲೊಕೇಶನ್ ಅಂತ ಹೇಳಿದರು, ಇದು ಕ್ಯಾನ್ಸಲ್ ಆಗೋದು ಅಂತ ಹೇಳಿದ್ದಾರೆ. ಐಟಮ್ ಬಂದುಬಿಟ್ಟು ದಾಲ್ ಮಖನಿ ಇರೋದು, ಇಲ್ಲಿ 380 ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ. ಕಸ್ಟಮರು ಬೇರೆ ಲೊಕೇಶನ್ಗೆ ಬರೋಕ್ಕೆ ಕೇಳಿದ್ರು, ನಾನು ಬರಲ್ಲ ಅಂತಂದಿದ್ದಕ್ಕೆ ಅದು ರಿಜೆಕ್ಟ್ ಆಯ್ತು ನೋಡಿ. ಕಂಟಿನ್ಯೂ ವಿತ್ ಆರ್ಡರ್ ನೋಡಿ, ಇಲ್ಲಿಂದ ಮತ್ತೆ ರಿಟರ್ನ್ 10 ರೂಪಾಯಿ ಹೋಗಿ ಇವಾಗ ಹೋಗ್ಬಿಟ್ಟು ಕೊಡ್ತೀನಿ ರೀ ಇದನ್ನು ಆರ್ಡ್ರನ್ನ ಅವ್ರು ಬೇಗ ಹೋಗ್ಬಿಟ್ಟು. ಇವಾಗ ಟೈಮು 2:24 ಗಂಟೆ ಆಗಿದೆ, ಇನ್ನೂ 2 ಆರ್ಡ್ರ್ ಬೇಕಾಗಿರೋದು. 7 ಅವರ್ 9 ನಿಮಿಷ ಆಯಿತು, 878 ರೂಪಾಯಿ ಆಗಿದೆ. ಇಲ್ಲಿ ಆರ್ ಟಿ ನಗರದ ಸಂಜಯ್ ನಗರದ ಆರ್ ಟಿ ನಗರ ಈ ಥರ ಮಾಡ್ತಾಯಿದ್ದೇನೆ. ನೋಡೋಣ, ಇನ್ನೂ 2 ಆರ್ಡ್ರ್ ಬೇಕಾಗಿರೋದು. ಇನ್ನೂ 1 ಅವರ್ 15 ನಿಮಿಷ ಬೇಕಾಗಿರೋದು. ಅಂದರೆ 3 ಅವರ್ 45 ನಿಮಿಷಕ್ಕೆ ನಾನು ಡ್ಯೂಟಿ ಆಫ್ ಮಾಡ್ತೀನಲ್ಲ, ಆವಾಗ ಸಿಗ್ತೀನಿ. ಮತ್ತೆ ಆಮೇಲೆ ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 7:37 ಗಂಟೆ ಆಗಿರೋದು. ಈಗ ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ 10 ಆರ್ಡ್ರ್ ಬೇಕಿತ್ತು, 44 ರೂಪಾಯಿ ಟೋಟಲ್, ಒಂದು 84 ರೂಪಾಯಿ ಕೊಟ್ಟಿರೋದು. ಇವಾಗ ಔಟ್ ಆಫ್ ಝೋನಲ್ಲಿದ್ದೀನಿ, HMT ಹತ್ರ ಬ್ರಿಗೇಡು. 1084 ರೂಪಾಯಿ ಅರ್ನಿಂಗ್ಸ್ ಆಗಿದ್ದು. 9 ಅವರ್ ಡ್ಯೂಟಿ ಮಾಡಿದ್ದೀನಿ. ಇವಾಗ 27 ಆರ್ಡ್ರ್ ಹೊಡೆದಿರೋದು, ಇನ್ನೂ ಬೇಕಾಗಿರೋದು 8 ಆರ್ಡ್ರು. ನೋಡೋಣ ಬರ್ರಿ, ಇನ್ನು ಮತ್ತೆ ಇಲ್ಲೆಲ್ಲ ಆರ್ಡ್ರ್ ಕೊಡ್ತಾನೆ. ಆಲ್ಮೋಸ್ಟು ಇವಾಗ ಔಟ್ ಆಫ್ ಝೋನಲ್ಲಿದ್ದೀನಲ್ಲ, ಅರ್ಧ ಕಿಲೋಮೀಟ್ರ್ ಒಳಗಡೆ ನಡ್ಕೊಂಡು ಬರ್ಬೇಕು. ಗಾಡಿ ಹಚ್ಚಿಬಿಟ್ಟು ಗಾಡಿನ ಒಳಗಡೆ ಬಿಡೋಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ಸದ್ಯಕ್ಕೆ ನಮ್ಮ ಝೋನಲ್ಲಿ 60%, ಇವಾಗ ಬೇರೆ ಝೋನಲ್ಲಿ ಬಂದರೆ 50% ಇದೆ ಸರ್ಜು. 1000 ರೂಪಾಯಿದ 84 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಮತ್ತು ನಿಮಗೆ ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ. ಇವಾಗ ಕಿಚನ್ಸಿಂದ ಒಂದು ಆರ್ಡ್ರ್ ಕೊಟ್ಟಿದ್ದರು, ಕ್ಯಾಶ್ ಆನ್ ಡೆಲಿವರಿ. 5 ನಿಮಿಷ ಆಯಿತು. ಎಷ್ಟೊತ್ತು ಕೊಡ್ತಾರೆ ಕ್ಯಾಶ್, ಸೆಕ್ಯೂರಿಟಿ ಗಾರ್ಡ್ ತೊಗೊಂಡ್ಬಿಟ್ಟು ಹೋಗೋರೆ. ಇನ್ನೂ ಕ್ಯಾಶೇ ಕೊಡ್ತಾರೆ ಹೊರಗಡೆ ಬಂದುಬಿಟ್ಟು. ನೋಡೋಣ, ಇನ್ನೊಂದು 2 ನಿಮಿಷ ವೇಟ್ ಮಾಡ್ತೀನಿ. ಮತ್ತು ಸ್ವಲ್ಪ ಫುಡ್ ತೊಗೊಂಡೋಗಿದ್ದಾರೆ. 393 ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಅವ್ರದ್ದು. ಆಮೇಲೆ ಕೊಡ್ತಾರೆ, ಒಳಗಡೆ ಹೋಗಿದ್ದಾರೆ, ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿದ್ದೀನಿ. ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ಮೇಡಮ್ ಅವರು. ನೋಡೋಣ ಇವಾಗ ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. ಇದೊಂದು ಕೊಟ್ಟರೆ ಆಲ್ಮೋಸ್ಟು ಎಷ್ಟು 7 ಆರ್ಡ್ರ್ ಹೊಡಿಬೇಕು. 7 ಆರ್ಡ್ರ್ ಹೊಡೆದ್ಬಿಟ್ಟು ಸಿಗ್ತೀನಿ. ಇವಾಗ ಟೈಮು ಬಂದುಬಿಟ್ಟು 8:55 ಗಂಟೆ ಆಗಿರೋದು. ಇವಾಗ ಅರ್ನಿಂಗ್ಸ್ ಬಂದುಬಿಟ್ಟು 1331 ರೂಪಾಯಿ ಆಗಿದೆ. 10 ಅವರ್ 26 ನಿಮಿಷ. 3 ಆರ್ಡ್ರ್ ಬೇಕಾಗಿರೋದು. 31 ಆರ್ಡ್ರ್ ಹೊಡೆದಿದ್ದೀನಿ. ನೋಡೋಣ, ಇವಾಗ ಸಾಕರ್ ನಗರ ಕುಡಿಗಳಲ್ಲಿದ್ದೀನಿ. ಇಲ್ಲಿಂದ ಬಿರಿಯಾನಿ ಲೈಫು ಕುಡಿಗಳು ಇನ್ಸ್ಟಾಮಾರ್ಟ್ ಮೇಲ್ಗಡೆ ಬಿದ್ದಿರೋದು. ಡ್ರಾಪು ದಪ್ಪ ಕೆಂಪಪ್ಪ ಬಿದ್ದಿರೋದು. ಕೆಳಗಡೆ ಹೋಗಪ್ಪ, ಇನ್ನೂ ಬೇಸ್ಮೆಂಟು. ಆಮೇಲೆ ಇಲ್ಲಿ ಇದು ಕೆಂಪಾಪುರಕ್ಕೆ ಬಿದ್ದೈತೆ. ಇವಾಗ ಇದನ್ನು ಕೊಟ್ಟರೆ ಆಲ್ಮೋಸ್ಟ್ ನಮ್ಗೆ ಬೇಕಾಗಿರೋದು ಬರೀ 2 ಆರ್ಡರ್ಸು. ನೋಡೋಣ ಬರ್ರಿ, ಇನ್ನು ಮತ್ತೆ ಆಮೇಲೆ ಸಿಗ್ತೀನಿ. ಮತ್ತು ನೀವು ಎಷ್ಟು ಹೊಡಿದ್ದೀರಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಇವಾಗ 106 ರೂಪಾಯಿ ಆರ್ಡರ್ ಕೊಟ್ಟಿದ್ದ ಬಾಗ್ನೂರು ಅಂತೀನಿ, ಬಾಗ್ನೂರು ರೋಡ್ ಕಡೆ. ಇವಾಗ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕಂದ್ರೆ ನೋಡಿ, ನಮ್ಮ ಝೋನ್ ಎಷ್ಟು ದೂರ ಐತೆ ಅಂತ. ಹೋಗೆಲ್ಲ ಕ್ರಾಸ್ ದಾಟ್ಕೊಂಡು ಬಂದುಬಿಟ್ಟಿದ್ದೀನಿ. ನಾನಿರೋದು ಇಲ್ಲಿ, ನಮ್ಮ ಝೋನ್ ಇರೋದು ಇಲ್ಲಿ, ನಮ್ಮ ಮನೆ ಇರೋದು ಇಲ್ಲಿ. ಆಲ್ಮೋಸ್ಟ್ ಮನೆಗೆ ಹೋಗ್ಬೇಕಾದ್ರೆ ಇದನ್ನು ಟಾರ್ಗೆಟ್ ಎಲ್ಲ ಮುಗಿದೋಗ್ಬಿಟ್ಟೈತೆ. ಆಲ್ಮೋಸ್ಟ್ ರಿಟರ್ನು 30 ರೂಪಾಯಿ ಇರೋದು. ಅರ್ನಿಂಗ್ಸು 30 ಟೋಟಲ್ ಕೌಂಟಿಂಗು 36 ಆರ್ಡ್ರ್ ಹೊಡೆದಿದ್ದೀನಿ. 11 ಓವರ್ 15 ಹತ್ತಿರ 1500 ಚಿಲ್ಲರೆ ಹೊಡೆದಿದ್ದೀನಿ. ವೀಕ್ಲಿದು ಏನು ತೋರಿಸ್ತಾನೆ ಇಲ್ಲ ನನ್ನದ್ರಲ್ಲಿ. ನೋಡೋಣ ನಾಳೆ ತೋರಿಸ್ತಾನೆ ಅಂತ. ಮತ್ತೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಲಾಸ್ಟಲ್ಲಿ ತಿಳಿಸ್ತೀನಿ. ಇವಾಗ ಇಲ್ಲೇ ಯಲಹಂಕದ್ರ ಅದನ್ನೇ ವೇಟ್ ಮಾಡ್ತಾಯಿದ್ದೆ. ಊಟ ಸ್ವಲ್ಪ ಪಾರ್ಸಲ್ ತೊಗೊಬಿಟ್ಟು ತಾಜ್ ಹೋಟೆಲ್ ಹತ್ರ ಪಾರ್ಸಲ್ ತೊಗೊಂಡಿದ್ದೀನಿ ಕುಷ್ಕನ. 1616 ಪ್ಲಸ್ 500 ರೂಪಾಯಿ ಅರ್ನಿಂಗ್ಸ್ ಇವತ್ತಾಗಿರೋದು. ಇಲ್ಲಿ 1600 ಅಂದರೆ 2116 ರೂಪಾಯಿ ಆಗುತ್ತೆ. ಮತ್ತು ಬೆಳಗ್ಗೆ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 12807 ಆಗಿತ್ತು. ಇವಾಗ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 12955 ಕಿಲೋಮೀಟ್ರ್ ಆಗಿದೆ. ಇವತ್ತಿನ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಬರೀ 148 ಕಿಲೋಮೀಟರ್ಸ್ ಹೊಡೆದಿದ್ದೀನಿ ಗಾಡಿನ. ಟಾರ್ಗೆಟ್ ಅಂದರೆ ಫುಲ್ ಕಂಪ್ಲೀಟ್ ಆಗಿಬಿಟ್ಟೈತೆ. ಟಾರ್ಗೆಟ್ ಬಂದುಬಿಟ್ಟು 36 ಆರ್ಡ್ರ್ ಹೊಡೆದಿರೋದು. 12 ಅವರ್, ಇನ್ನೊಂದು 2-3 ನಿಮಿಷ ಐತೆ ಲಾಗೌಟ್ ಮಾಡೋಕ್ಕೆ. ಇಲ್ಲಿಂದ ನಮ್ಮ ಮನೆ ಬಂದುಬಿಟ್ಟು ಇರಿ ಮ್ಯಾಪ್ ಹಾಕಿಬಿಡ್ತೀನಿ. ಗಂಗಾನಗರ ಎಲ್ಲಿ ಎಷ್ಟು ದೂರ ಬರುತ್ತೆ. ನಮ್ಮ ಮನೆ ಇರೋದು ಇಲ್ಲಿ. ಇರಿ ಒಂದು ನಿಮಿಷ ಮ್ಯಾಪ್ ಹಾಕಿಬಿಡೋಣ. ಎಲ್ಲೈತಪ್ಪ, ಯಾವ ಕಡೆ ಇದು? ಪ್ಯಾಲೇಸು ಫೋರ್ಸಿನ ಹೋಟೆಲ್ ಹತ್ರ. ಇಲ್ಲಿಂದ ಫೋರ್ಸಿನ ಹೋಟೆಲ್ ಹಾಕಿದ್ರು ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಇಲ್ಲಿಂದ 12 ಕಿಲೋಮೀಟ್ರು. ಹತ್ತತ್ರ 12 ಕಿಲೋಮೀಟ್ರು ಗಾಡಿ. ಅಂದರೆ ಇಲ್ಲಿಂದ ನಾನು 12 ಕಿಲೋಮೀಟ್ರ್ ಹೋಗ್ಬೇಕು ನಮ್ಮ ಮನೆಗೆ. 12 ಕಿಲೋಮೀಟ್ರ್ ಪ್ಲಸ್ ಮಾಡ್ಕೋಬೇಕಲ್ಲ, ಯಾಕಂದರೆ ನಮ್ಮ ಮನೆಯಿಂದ ಬಂದಿದ್ದಲ್ಲ. ಇದು ಒಂದು ನಿಮಿಷ, 12 ಕಿಲೋಮೀಟ್ರು ಪ್ಲಸ್ಸು 12 ಟೋಟಲ್ ಇವತ್ತಿನ 160 ಕಿಲೋಮೀಟ್ರ್ ಹೊಡೆದಿದ್ದೀನಿ. 160 ಕಿಲೋಮೀಟ್ರಿಗೆ ಅರ್ನಿಂಗ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ 1616 ಪ್ಲಸ್ 500 ರೂಪಾಯಿ ಇನ್ಸ್ಟಿಟ್ಯೂಟ್. ಇವತ್ತಿನ ಅರ್ನಿಂಗ್ಸ್ 2116 ಅರ್ನಿಂಗ್ಸ್ ಮಾಡಿದ್ದೀನಿ. 12 ಅವರು ಎಷ್ಟು ನಿಮಿಷ? 36 ಆರ್ಡ್ರು, 12 ಅವರು, ಆಲ್ಮೋಸ್ಟ್ ಒಂದು 20 ನಿಮಿಷ. ಬರ್ರಿ, ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್, ಗುಡ್ ನೈಟ್, ಲವ್ ಯು ಆಲ್. ಮತ್ತೆ ನಾಳೆ ಸಿಗ್ತೀನಿ.